ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮ್ಮ ಜೊತೆ ಒಂದು ವರ್ಕ್ ಫ್ರಮ್ ಹೋಮ್ ಜಾಬನ್ನು ಶೇರ್ ಮಾಡ್ತಾ ಇದ್ದೇನೆ. ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ. ಯಾಕೆಂದರೆ ವರ್ಕ್ ಫ್ರಮ್ ಹೋಮ್ ಜಾಬಲ್ಲಿ ತುಂಬ ಅಂದರೆ ತುಂಬ ಕನ್ಫ್ಯೂಷನ್ ಇರ್ತದೆ. ಏನು ಕನ್ಫ್ಯೂಷನ್ ಅಂತ ಹೇಳಿದ್ರೆ, ಎಲ್ಲರೂ ಅಪ್ಲೈ ಮಾಡಲಿಕ್ಕೆ ಹೋಗುವಾಗ ಸೇಮ್ ಆ್ಯಸ್ ಇಟ್ ಈಸ್ ರೀತಿಯಲ್ಲಿ ನಾನು ಹೇಳಿದ ಹಾಗೆ ಎಲ್ಲರಿಗೂ ಅಲ್ಲಿ ನಿಮ್ಮ ಲ್ಯಾಪ್ಟಾಪಲ್ಲಿ ಶೋ ಆಗೋದಿಲ್ಲ. ಒಂದಲ್ಲ ಒಂದು ಪ್ರಾಬ್ಲಮ್ ಇರ್ತದೆ. ಒಂದು ಲಾಗಿನ್ ಮಾಡುವಾಗಲಿ, ಒಂದು ರಿಜಿಸ್ಟ್ರೇಷನ್ ಮಾಡುವಾಗಲಿ, ಅಥವಾ ಹೊಸತ್ತು ನೀವು ಆ ವೆಬ್ಸೈಟನ್ನು ನೀವು ಓಪನ್ ಮಾಡ್ತೀರಿ. ಸೊ ಆವಾಗ ನಿಮಗೆ ಸುಮಾರು ಪ್ರಾಬ್ಲಮ್ ಎಲ್ಲ ಬರ್ತದೆ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇರುವಂಥದ್ದು ಏನಂತ ಹೇಳಿದರೆ, ವಿಡಿಯೋನ ಫುಲ್ ಸ್ಕಿಪ್ ಮಾಡದೆ ನೋಡೋದೇ ಬೆಟರ್ ಅಂತ ಹೇಳ್ತೇನೆ ನಾನು. ಏನಾದರೂ ಡೌಟ್ಸ್ ಇದ್ದರೆ ಅಲ್ಲೇ ಕ್ಲಿಯರ್ ಆಗ್ತದೆ. ಮತ್ತು ಇವತ್ತೊಂದು ಒಳ್ಳೆ ವರ್ಕ್ ಫ್ರಮ್ ಹೋಮ್ ಜಾಬನ್ನು ಕಂಪನಿ ಒಳ್ಳೆ ಹೈರಿಂಗ್ ಮಾಡಿದೆ, ಎಲ್ಲ ವೇಕೆನ್ಸೀಸನ್ನು ಬಿಟ್ಟಿದೆ. ತುಂಬ ಅಂದರೆ ಇಷ್ಟವರೆಗೆ ನಾನು ಯಾವುದು ವರ್ಕ್ ಫ್ರಮ್ ಹೋಮ್ ಹಾಕಿದ್ದೇನೆ ಎಲ್ಲರೂ ಸಬ್ಸ್ಕ್ರೈಬರ್ಸ್ ಅದಕ್ಕೆ ಅಪ್ಲೈ ಮಾಡಿದ್ದಾರೆ. ಮತ್ತು ಕೆಲವರು ವೆಯ್ಟಿಂಗ್ ಲಿಸ್ಟಲ್ಲಿದ್ದಾರೆ, ಕೆಲವರು ವೆಯ್ಟ್ ಮಾಡ್ತಾ ಇದ್ದಾರೆ ನಮಗೆ ಕಾಂಟ್ಯಾಕ್ಟ್ ಮಾಡ್ತಾರಂತ ಹೇಳಿ. ಇನ್ನು ಕೆಲವರದು ಶಾರ್ಟ್ ಲಿಸ್ಟೆಡ್ ಆಗಿದೆ. ಹಾಗೆ ಸ್ವಲ್ಪ ಅಲ್ಲೇ ಕೆಲವು ವಿಷಯಗಳು ಉಂಟು. ಸೊ ಜಾಬ್ ಸಿಗಲೇಬೇಕು ನನಗೆ ಅಂತ ಹೇಳಿ ಆ ರೀತಿ ಏನೂ ಯೋಚಿಸಬೇಡಿ. ನಾವೀಗ ಯಾವುದು ಅಪ್ಲೈ ಮಾಡ್ತೇವೆ ಅದರಲ್ಲಿ ನಮಗೆ ಜಾಬ್ ಸಿಗಲೇಬೇಕು ಅದು ಇದು ಅಂತ ಹೇಳಿ. ರೆಸ್ಯೂಮ್ ಅವರ ಸ್ಕಿಲ್ಸಿಗೆ, ಅವರ ರೋಲ್ಸ್ಗೆ ತಕ್ಕಂತೆ ನಿಮ್ಮ ರೆಸ್ಯೂಮ್ ಇದ್ರೆ ಉಂಟಲ್ವ, ಖಂಡಿತವಾಗಿ ನಿಮಗೆ ಅವರು ಸೆಲೆಕ್ಟ್ ಮಾಡೇ ಮಾಡ್ತಾರೆ. ರೆಸ್ಯೂಮ್ ಶಾರ್ಟ್ ಲಿಸ್ಟೆಡ್ ಆದರೆ ಖಂಡಿತ ನಿಮಗೆ ಅವರು ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ನಾನು ನಿಮ್ಮೊಂದಿಗೆ ಇವತ್ತು ಒಳ್ಳೆಯದಾದ ಒಂದು ವರ್ಕ್ ಫ್ರಮ್ ಹೋಮನ್ನು ಶೇರ್ ಮಾಡ್ತಿದ್ದೀನಿ. ಸುಮಾರು ಜನ ನೀವು ಕೇಳ್ತೀರಿ, ಯಾವಾಗಲೂ ವರ್ಕ್ ಫ್ರಮ್ ಹೋಮ್ ಇದ್ದರೆ ಹೇಳಿ, ನಮಗೆ ಹೊರಗಡೆ ಹೋಗಿ, ನಮಗೆ ಮಕ್ಕಳಿದ್ದೇವೆ ಮತ್ತು ಮನೆಯಲ್ಲೂ ಕೆಲಸ ಮಾಡಬೇಕು, ಹೊರಗಡೆ ಹೋಗಿ ಕೂಡ ನಾವು ಕೆಲಸ ಮಾಡಬೇಕಂದ್ರೆ ನಮಗೆ ಆಗೋದಿಲ್ಲ ಅಂಥೇಳಿ ಸುಮಾರು ಜನ ಹೇಳ್ತಾರೆ. ಸೊ ಅಂಥವರಿಗೆ ಇದು ಒಳ್ಳೆಯ ಒಂದು ಆಪರ್ಚುನಿಟಿ ವರ್ಕ್ ಫ್ರಮ್ ಹೋಮ್ಗೆ ಶೇರ್ ಮಾಡುವ ಅಂತ ಹೇಳಿ. ಹಾಗೆಯೇ ಕಮೆಂಟ್ ನಾನು ನೋಡ್ತಾ ಇರ್ತೇನೆ. ಪ್ಲೀಸ್ ನಾನು ಹೇಳ್ದೇನೆ ಕೂಡ ಕಮೆಂಟಲ್ಲಿ ಒಂದು ಕರೆಕ್ಟಾಗಿ ಮೆನ್ಷನ್ ಮಾಡಿ. ಇದು ಹೊಸತು ಸಬ್ಸ್ಕ್ರೈಬರ್ಗೆ ನಾನು ಹೇಳೋದು, ಕಮೆಂಟಲ್ಲಿ ಜಾಬ್ ಯಾವುದು ಮತ್ತು ಜಾಬ್ ಯಾವುದು ಬೇಕು, ಯಾವುದು ನಿಮ್ಮದು ಲೊಕೇಶನ್ ಮತ್ತು ಎಲ್ಲಿ ಪ್ಲೇಸ್ ಅಂತ ಹೇಳಿ ದಯವಿಟ್ಟು ಅದೊಂದು ಹಾಕಿ ಅಂತ ನಾನು ಹೇಳಿದ್ದೇನೆ. ಯಾಕೆಂದರೆ ಇದು ತುಂಬ ಕಷ್ಟ. ಯಾಕೆಂದರೆ ನೀವು ಹಾಕದಿದ್ದರೆ ಪ್ಲೇಸ್ ಎಲ್ಲ ನಾನು ಎಂತ ಎಣಿಸ್ತೇನೆ, ಮಂಗಳೂರಿನವರು ಇರಬೇಕಾ ಅಂತ ಹಾಗೆ ಎಣಿಸ್ತೇನೆ ನಾನು, ಗೊತ್ತಾಯ್ತಾ? ಸೊ ಪ್ಲೀಸ್ ನೀವು ಒಂದು ಹಾಕುವಾಗ ಒಂದು ಕರೆಕ್ಟಾಗಿ ಸ್ಥಳ, ಪ್ಲೇಸ್ ಯಾವುದು, ನಿಮ್ಮದು ಕ್ವಾಲಿಫಿಕೇಷನ್ ಏನು, ಎಷ್ಟು ಕಲ್ತಿದ್ದೀರಿ ಅದನ್ನು ಹಾಕಿ ಅಲ್ವಾ. ಓಕೆ, ಮತ್ತು ಯಾವ ಟೈಪ್ ಜಾಬ್ ಬೇಕು ಅಂತ ಹೇಳಿ. ಯಾಕೆಂದರೆ ಎಲ್ಲರಿಗೂ ಸೆಕೆಂಡ್ PUC ಆದವ್ರಿಗೆ ಸೇಮ್ ಜಾಬ್ ಇರಬೇಕಂತಿಲ್ಲ, ಎಲ್ಲರೂ ಒಂದೇ ಪ್ಲೇಸ್ನವ್ರು ಆಗಬೇಕಂತಿಲ್ಲ ಅಲ್ವಾ. ಸುಮಾರು ನಮಗೆ ಒಂದೊಂದು ಎಕ್ಸ್ಪೆಕ್ಟೇಷನ್ ಇರ್ತದೆ, ಒಂದೊಂದು ಒಪಿನಿಯನ್ ಇರ್ತದೆ. ಸೊ ನಿಮ್ಮ ಒಪಿನಿಯನ್, ನಿಮ್ಮ ಎಕ್ಸ್ಪೆಕ್ಟೇಷನ್ ಏನು ಅಂತೇಳಿ ನಂಗೆ ಗೊತ್ತಿರೋದಿಲ್ಲ. ಸೊ ಪ್ಲೀಸ್ ದಯವಿಟ್ಟು ಪ್ಲೇಸ್, ಎಜುಕೇಷನ್ ಎಷ್ಟು, ಯಾವುದು ಜಾಬ್ ಬೇಕು ಅದನ್ನು ಮೂರನ್ನು ನೀವು ಹಾಕಲೇಬೇಕು. ನಾನು ಕಮೆಂಟಲ್ಲಿ ಅದನ್ನು ಒಂದು ಪ್ಲೇಸ್ ಯಾವುದಂತ ಹೇಳಿ ಕೇಳುವಾಗೆ ಮಾಡಬೇಡಿ. ಓಕೆ, ಯಾಕೆಂದರೆ ಕೆಲವೊಮ್ಮೆ ನೀವು ಹೇಳುವಂಥ ಜಾಬ್ಸ್ ಇದ್ದರೆ ನಾನು ಹಾಕದಿರ್ತೇನೆ ಮತ್ತೆ, ಅದಕ್ಕೋಸ್ಕರ. ಸೊ ಇವಾಗ ನಾನು ಹೇಳ್ತೇನೆ, ಇದು ವರ್ಕ್ ಫ್ರಮ್ ಹೋಮ್ ಜಾಬ್ ಮೇಲಿಂದ ಮೇಲಿಗೆ ಒಂದು ಸಲ ನನಗೆ ಹೇಳ್ತೇನೆ ಶಾರ್ಟ್ಕಟ್ಟಾಗಿ. ಸೊ ಇಲ್ಲಿ ಕಂಪ್ಲೀಟಾಗಿ ಎಕ್ಸಿಕ್ಯೂಟಿವ್ ಟೆಲಿಸಪ್ಲೈ WFH ಕನ್ನಡ ಮತ್ತು ತಮಿಳಲ್ಲಿದೆ. ನಿಮಗೆ ಒಂದು ಕನ್ನಡ ಬರಬೇಕು, ಇಲ್ಲಾಂದರೆ ತಮಿಳು ಬರಬೇಕು. ಓಕೆ, ಮನೆಯಿಂದ ಮಾಡುವಂಥ ಕೆಲಸ. ಸೊ ಇವಾಗ ನಾವು ಏನೆಲ್ಲ ರೆಸ್ಪಾನ್ಸಿಬಿಲಿಟೀಸ್ ಇದೆ, ಯಾವುದೆಲ್ಲ ರಿಕ್ವೈರ್ಮೆಂಟ್ಸ್ ಬೇಕು ಅಂತ ಹೇಳ್ತೇನೆ, ಹೇಗೆ ಯಾವ ರೀತಿ ಅಪ್ಲೈ ಮಾಡೋದು ಅಂತೇಳಿ. ಸೊ ವೆಬ್ಸೈಟ್ಗೆ ಒಂದು ಲಿಂಕನ್ನು ಕ್ಲಿಕ್ ಮಾಡಿದ ಮೇಲೆ, ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಡ್ತೇನೆ, ಅದು ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ವೆಬ್ಸೈಟ್ ಓಪನ್ ಆಗ್ತದೆ. Naukari.comಗೆ ಫಸ್ಟ್ ಟೈಮ್ ಯಾರಾದರೂ ವೆಬ್ಸೈಟಿಗೆ ವಿಸಿಟ್ ಮಾಡ್ತೀರಂತಾದರೆ, ಒಂದು ಇಲ್ಲಿಗೆ ಹೋಗಿ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿ, ನಿಮ್ಮ ಗೂಗಲ್ ID ಹಾಕಿ, ಪಾಸ್ವರ್ಡ್ ಹಾಕಿ ಎಲ್ಲ ಲಾಗಿನ್ ಮಾಡಿ. ಅಥವಾ ಇಲ್ಲಿ ರಿಜಿಸ್ಟರ್ ಟು ಅಪ್ಲೈ ಅಲ್ಲಿ ಕೂಡ ಹೋಗ್ಬೋದು, ಇಲ್ಲಾಂದರೆ ಲಾಗಿನ್ ಟು ಅಪ್ಲೈ ಅದಕ್ಕೆ ಕೂಡ ಹೋಗ್ಬೋದು. ಸೊ ನಿಮ್ಮ ಕೆಲಸ ಯಾವುದಂತ ಗೊತ್ತಾಯ್ತಲ್ವಾ. ಎಕ್ಸಿಕ್ಯೂಟಿವ್ ಟೆಲಿಸಪ್ಲೈ WFH ಕನ್ನಡ ಅಥವಾ ತಮಿಳಲ್ಲಿದೆ. ಕನ್ನಡ ಬರೋರಿಗೆ ಕನ್ನಡ ಬರಲೇಬೇಕು, ನೇಟಿವ್ ಸ್ಪೀಕರ್ ಆಗಿರಬೇಕು ಕನ್ನಡ. ನೆಕ್ಸ್ಟ್ ಎಕ್ಸಿಕ್ಯೂಟಿವ್ ಟೆಲಿಸಪ್ಲೈ ಯಾವುದೆಲ್ಲ ಕೀಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಏನು ಇದೆ ನೋಡ್ಕೊಳ್ವಾ. ವರ್ಕ್ ಆನ್ ಸೇಲ್ಸ್ ಲೀಡ್ ಟು ಟೇಕ್ ಇನ್ಬೌಂಡ್ ಆ್ಯಂಡ್ ಔಟ್ಬೌಂಡ್ ಕಾಲ್ಸ್ ಟು ಕನ್ಸಲ್ಟ್ ಕಸ್ಟಮರ್ ಆನ್ ಪ್ರೀ-ಓನ್ಡ್ ಕಾರ್ಸ್. ಸೊ ಇದು ಕಾರ್ ಬಗ್ಗೆ ಇಲ್ಲಿ ಮಾತಾಡಲಿಕ್ಕೆ. ಓಕೆ, ಅವರೊಂದು ಓನ್ ಕಾರನ್ನು ತಗೊಳ್ತಾರೆ,
ತಗೊಳ್ಳಿಕ್ಕೆ ಹೋಗ್ತಾರೆ. ಸೊ ಅದರ ಬಗ್ಗೆ ನಿಮಗೆ ಅಲ್ಲಿ ಅವರಿಗೆ ಕನ್ಸಲ್ಟ್ ಮಾಡಿ ಇನ್ಬೌಂಡ್ ಕಾಲ್ಸನ್ನು ತಗೊಳ್ಳಿಕ್ಕೆ ಮತ್ತು ಔಟ್ಬೌಂಡ್ ಕಾಲ್ಸನ್ನು ತಗೊಳ್ಳಿಕ್ಕೆ. ಸೊ ಇಲ್ಲಿ ವರ್ಕ್ ವಿತ್ ಕಸ್ಟಮರ್ಸ್ ಟು ಅಂಡರ್ಸ್ಟ್ಯಾಂಡ್ ದೇರ್ ರಿಕ್ವೈರ್ಮೆಂಟ್ಸ್ ಆ್ಯಂಡ್ ರೆಕಮೆಂಡೆಡ್ ಸುಟೇಬಲ್ ಆಪ್ಷನ್ ಫ್ರಮ್ ದೆಮ್. ಸೊ ಇಲ್ಲಿ ಇವಾಗ ಏನಂತ ಹೇಳಿದರೆ, ಕಸ್ಟಮರ್ ಹತ್ರ ಅವರ ಕ್ವೈರೀಸ್ಗೆ ತಕ್ಕಂತೆ ಅವರಿಗೇನು ರಿಕ್ವೈರ್ಮೆಂಟ್ಸ್ ಇದೆ ಅದಕ್ಕೆ ತಕ್ಕಂತೆ ಮಾತನಾಡುವಂಥದ್ದು. ಅವರ ಕ್ವಶನ್ಸನ್ನು ನೀವು ಅರ್ಥ ಮಾಡಿಕೊಂಡು ನೀವು ಆನ್ಸರ್ ಮಾಡಲಿಕ್ಕೆ ಸೂಟೇಬಲ್ ಆಗಿರಬೇಕು. ಸೊ ಒಂದು ವೇಯಲ್ಲಿ ಮಾತನಾಡೋದು, ಪ್ರೊಫೆಷ್ನಲ್ ಆಗಿ ಮಾತನಾಡೋದು ಗೊತ್ತಿರಬೇಕು ಮತ್ತು ಸೂಟೇಬಲ್ ಆಗಿರಬೇಕು ಕ್ವಶನ್ ಮತ್ತು ಆನ್ಸರ್. ಓಕೆ, ಸೊ ಕಂಫರ್ಟೇಬಲ್ ಆಗಿರಬೇಕು ಕಸ್ಟಮರ್ ಕೂಡ. ಶಟಲ್ ಹಬ್ ಇನ್ಸ್ಪೆಕ್ಟರ್ ವಿಸಿಟ್ಸ್ ಅಟ್ ಕಸ್ಟಮರ್ ಹೋಮ್ for the inspections and team to take it further. Next, be a customer champion by ensuring superb experience with Spinny. Next, requirements. Sales consultants are expected to be go-getters who are agile and high on energy. ಸೊ ಇಲ್ಲಿ ಕನ್ಸಲ್ಟೆಂಟ್ ಮಾಡಲಿಕ್ಕೆ ಗೊತ್ತಿರಬೇಕು. ಆ್ಯಸ್ ಎ ಸೇಲ್ಸ್ ಕೆಲಸ ಇದು, ಸೇಲ್ಸ್ ಕನ್ಸಲ್ಟೆಂಟ್ ಆಗಿ ಗುಡ್ ವರ್ಬಲ್ ಕಮ್ಯುನಿಕೇಷನ್ ಇರಬೇಕು. ತಮಿಳು, ಇಂಗ್ಲೀಷ್, ಹಿಂದಿ, ಕನ್ನಡ ಯಾವುದಾದ್ರೂ ಒಂದು. ಓಕೆ, ರೀಜನಲ್ ಲ್ಯಾಂಗ್ವೇಜ್ ವಿಲ್ ಬಿ ಆ್ಯಡ್ ಅಡ್ವಾಂಟೇಜ್. ನೆಕ್ಸ್ಟ್, ಮಸ್ಟ್ ಹ್ಯಾವ್ ಗುಡ್ ಅನಾಲಿಟಿಕಲ್ ಸ್ಕಿಲ್ಸ್ ಇರಬೇಕು ನಿಮ್ಮ ಹತ್ರ. ಶುಡ್ ಬಿ ಪ್ರಿಸಿಸ್ಟೆಂಟ್, ಸ್ಮಾರ್ಟ್ ಆ್ಯಂಡ್ ಕ್ವಿಕ್ ಟು ರೆಸ್ಪಾಂಡ್ ಟು ಕಸ್ಟಮರ್ಸ್. ಲೇಟಾಗಿ ಕಸ್ಟಮರ್ಗೆ ರಿಪ್ಲೈ ಮಾಡೋದು, ಲೇಟಾಗಿ ಕಾಲ್ಸನ್ನು ರಿಸೀವ್ ಮಾಡೋದು, ಲೇಟಾಗಿ ಅವರಿಗೆ ಕಾಲ್ ಮಾಡೋದು, ಆ ಥರ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ. ದಯವಿಟ್ಟು ಕ್ವಿಕ್ಕಾಗಿ ರೆಸ್ಪಾನ್ಸ್ ಇರಬೇಕು. ಓಕೆ, ಸೊ ಕೆಲಸ ಅಂತ ಹೇಳುವಾಗ ಹಾಗೆ ಅಲ್ವಾ, ನಾವು ಬೇರೆಯವ್ರದ್ದು ಔಟ್ಸೈಡರ್ಸ್ ಕಾಲ್ಸ್ ಇರಲ್ಲ, ರಿಸೀವ್ ಮಾಡಿದಾಗೆ ಅಲ್ಲ. ಮಸ್ಟ್ ಬಿ ವಿಲ್ಲಿಂಗ್ ಟು ಲರ್ನ್ ಅಬೌಟ್ ಆಟೋಮೊಬೈಲ್ಸ್. ಸೊ ಇದು ಎಕ್ಸಿಕ್ಯೂಟಿವ್ ಟೆಲಿಸಪ್ಲೈ ಕೆಲಸ ಆದ ಕಾರಣ ಆಟೋಮೊಬೈಲ್ ಬಗ್ಗೆ ಅವ್ರು ನಿಮಗೆ ಟ್ರೈನಿಂಗ್ ಕೊಡ್ತಾರೆ. ಸೊ ಅದನ್ನು ಕಲೀಲಿಕ್ಕೆ ನೀವು ರೆಡಿಯಾಗಿರಬೇಕು. ಓಕೆ, ನೆಕ್ಸ್ಟ್ ಇದರದ್ದು ಡಿಪಾರ್ಟ್ಮೆಂಟ್ ಯಾವುದಂತ ಹೇಳಿದ್ರೆ ಸೇಲ್ಸ್ ಆ್ಯಂಡ್ ಬಿಸ್ನೆಸ್ ಡೆವಲಪ್ಮೆಂಟ್. ಇದು ಆಟೋಮೊಬೈಲ್ ಡೀಲರ್ಸ್, ಇದು ಇಂಡಸ್ಟ್ರಿ ಟೈಪ್, ಫುಲ್ ಟೈಮ್ ಮತ್ತು ಪರ್ಮನೆಂಟ್ ಕೆಲಸ. ರೋಲ್ ಕ್ಯಾಟಗರಿ ಯಾವುದಂತ ಹೇಳಿದ್ರೆ ಬ್ಯಾಕ್ ಟು ಬ್ಯಾಕ್ ಸೇಲ್ಸ್ ಇರ್ತಾರೆ ನಿಮಗೆ, ಮತ್ತು ರಿಟೇಲ್ ಕೆಲಸ ಇದು. ಓಕೆ, ಯಾವುದಾದ್ರೂ ಗ್ರ್ಯಾಜುಯೇಟ್ ಆದವರು ಯಾರಾದರೂ ಅಪ್ಲೈ ಮಾಡ್ಬೋದು. ಎನಿ ಗ್ರ್ಯಾಜುಯೇಟ್ ಕ್ಯಾಂಡಿಡೇಟ್ ಕ್ಯಾನ್ ಅಪ್ಲೈ, ಡಿಗ್ರಿ ಆಗಿರಬೇಕು ಇದಕ್ಕೆ. ನೆಕ್ಸ್ಟ್, ಸೊ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೇನೆ, ಎಲ್ಲರೂ ಕ್ಲಿಕ್ ಮಾಡಿ ನೋಡ್ಕೊಳ್ಳಿ. ಮತ್ತು ಪರ್ಮನೆಂಟ್ ಮನೆಯಿಂದಲೇ ಮಾಡುವಂಥ ಕೆಲಸ ಅಪ್ಲೈ ಮಾಡಿ ನೋಡಿ, ಜಾಬ್ ಸಿಕ್ಕಿದ್ರೆ ಹೇಳಿ ನನಗೆ. ಸೊ ರೆಸ್ಯೂಮನ್ನು ಈ ಸ್ಕಿಲ್ಸ್ಗೆ ಮತ್ತು ರೋಲ್ಸ್ಗೆ ತಕ್ಕಂತೆ ದಯವಿಟ್ಟು ರೆಡಿ ಮಾಡಿ. ಮತ್ತೆ ಹೇಳಿಬಿಡಿ ನಮಗೆ ಕಾಲ್ ಬರಲಿಲ್ಲ, ರೆಸ್ಯೂಮ್ ಸೆಲೆಕ್ಟ್ ಆಗಲಿಲ್ಲ ಆ ರೀತಿ ಅಂಥೇಳಿ. ಫಸ್ಟ್ ಆಫ್ ಆಲು ಇದೊಂದು ಬೇಸಿಕ್ ನಾನು ನಿಮಗೆ ಹೇಳ್ತೇನೆ, ನಾಲೆಜ್ ಕೊಡ್ತೇನೆ. ಏನಂತ ಹೇಳಿದ್ರೆ, ನಿಮ್ಮ ರೆಸ್ಯೂಮ್ ಅವರ ಸ್ಕಿಲ್ಸ್ಗೆ ರಿಕ್ವೈರ್ಮೆಂಟ್ಸ್ಗೆ ತಕ್ಕಂತಿದ್ರೆ ಉಂಟಲ್ಲ, ನಿಮ್ಮ ರೆಸ್ಯೂಮ್ ಶಾರ್ಟ್ ಲಿಸ್ಟೆಡ್ ಆಗ್ತಾರೆ, ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಓಕೆ, ಸೊ ರಿಜಿಸ್ಟ್ರೇಷನ್ ಮಾಡುವಾಗ ಇಮೇಲ್ ಐ ಡಿಯನ್ನು ಕರೆಕ್ಟಾಗಿ ಹಾಕಿ ಮತ್ತು ಮೊಬೈಲ್ ನಂಬರನ್ನೆಲ್ಲ ಕರೆಕ್ಟಾಗಿ ಹಾಕಿ. ಮೇಲ್ ಐ ಡಿಗೆ ಅವರ ಮೇಲ್ ಬರ್ತದೆ. ನೆಕ್ಸ್ಟ್ ಪ್ರೋಸೆಸ್ ಅವರೇ ಮಾಡ್ತಾರೆ, ಹೇಳ್ತಾರೆ ನಿಮಗೆ, ಅಲ್ಲಿ ತನಕ ನೀವು ವೆಯ್ಟ್ ಮಾಡಿ. ಓಕೆ, ಎಲ್ಲರಿಗೂ ಆಲ್ ದಿ ಬೆಸ್ಟ್. ಎಲ್ಲರೂ ಅಪ್ಲೈ ಮಾಡಿ. ಟೇಕ್ ಕೇರ್, ಬಾಯ್ ಬಾಯ್.